ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಂದೆ ಮಗನಿಗೆ ಹೇಳುವ ಜೀವನದ ಕತೆ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ತಂದೆ ಮಗನಿಗೆ, ಮಗನೇ, ಈ ಜೀವನ ಅನ್ನೋದು ಪುಸ್ತಕದಂತೆ. ಕೆಲವರು ಅದರ ಮೊದಲ ಪುಟದಲ್ಲೇ ಸೋಲುತ್ತಾರೆ, ಕೆಲವರು ಕೊನೆಯ ಪುಟದವರೆಗೂ ಹೋರಾಡುತ್ತಾರೆ. ಇವತ್ತು ನಾನು ನಿನಗೆ ಉಪದೇಶ ಹೇಳಲ್ಲ, ನನ್ನ ಜೀವನದ ಕತೆ ಹೇಳ್ತೀನಿ, ನೀನು ಕೇಳು. ಅರ್ಥ ಮಾಡಿಕೊಂಡರೆ ಸಾಕು. ಬಾಲ್ಯ ಮತ್ತು ಬಡತನ. ಮಗನೇ, ನಾನು ಹುಟ್ಟಿದ್ದು ದೊಡ್ಡ ಮನೆಯಲ್ಲಿ ಅಲ್ಲ. ದೊಡ್ಡ ಕನಸುಗಳು ನಮ್ಮ ಮನೆಗೆ ಬರಲ್ಲ. ನಮ್ಮ ಮನೆ ಅಂದ್ರೆ ಮಳೆ ಬಂದಾಗ ಒಳಗೆ ನೀರು, ಬಿಸಿಲು ಬಂದಾಗ ಒಳಗೆ ಬೆವರು, ಶಾಲೆಗೆ ಹೋಗುವುದಕ್ಕೂ ಪಾದರಕ್ಷೆ ಇಲ್ಲದೆ ಬುಕ್ಕುಗಿಂತ ಹಸಿವು ದೊಡ್ಡ ಪಾಠ ಕಲಿಸಿತು. ಒಮ್ಮೆ ಕೇಳಿದರೆ ನೀನು ಏನಾಗ್ತೀಯಾ ಎಂದು ಯಾರಾದರೂ ಕೇಳಿದರೆ ನನಗೆ ಉತ್ತರ ಗೊತ್ತಿರಲಿಲ್ಲ. ಆದ್ರೆ ಬಡವನಾಗಿರಲ್ಲ ಅನ್ನೋದು ಮಾತ್ರ ಖಚಿತವಾಗಿತ್ತು. ಬಡತನ ಅಪಮಾನ ಅಲ್ಲ ಮಗನೇ, ಅದರಲ್ಲಿ ಉಳಿಯುವುದು ಮಾತ್ರ ಅಪಮಾನ. ಶಿಕ್ಷಣ ಮತ್ತು ಹೋರಾಟದಲ್ಲಿ ಶಾಲೆಯಲ್ಲಿ ನಾನು ಮೇಧಾವಿಯಲ್ಲ, ಆದ್ರೆ ಶ್ರಮಿಕನಾಗಿದ್ದೆ. ರಾತ್ರಿ ಓದಲು ದೀಪ ಇರಲಿಲ್ಲ, ಆಕಾಶದ ಚಂದ್ರನೇ ನನ್ನ ಲೈಟ್. ನಾನು ಹೊಲದಲ್ಲಿ ಕೆಲಸ ಮಾಡಿದೆ, ಜನ ನನ್ನನ್ನು ನೋಡಿ ನಗುತ್ತಿದ್ದರು. ಇವನು ಏನು ಮಾಡುತ್ತಾನೆ ಜೀವನದಲ್ಲಿ ಅಂತ ಆ ದಿನ ನಗು ಕೇಳಿಸಿಕೊಂಡವನೇ ಇವತ್ತು ಈ ಕತೆ ಹೇಳ್ತಾ ಇದ್ದೀನಿ. ಮಗನೇ, ಇವತ್ತು ಜನ ನಗ್ತಿದ್ರೆ ಹೆದರಬೇಡ. ಒಂದು ದಿನ ನೀನು ಮೌನವಾಗಿರೋದು ಅವರನ್ನು ನಗಿಸಲಾರದು. ಸೋಲು, ಅವಮಾನ ಮತ್ತು ನಿರಾಶೆ ಜೀವನದಲ್ಲಿ ಮೊದಲು ಸೋಲು ಪರೀಕ್ಷೆಯಲ್ಲಿ ಅಲ್ಲ ಮಗನೇ. ನನ್ನ ಆತ್ಮವಿಶ್ವಾಸದಲ್ಲಿ ಕೆಲಸ ಸಿಕ್ಕಿಲ್ಲ, ಅವಕಾಶ ಬಾಗಿಲು ತಟ್ಟಲೇ ಇಲ್ಲ. ಒಮ್ಮೆ ಅನ್ನ ತಿನ್ನಲು ಕೂಡ ಹಣ ಇರಲಿಲ್ಲ. ಅಮ್ಮ ಕಣ್ಣೀರು ಹಾಕಿದ್ರು, ಅಪ್ಪ ಮೌನವಾಗಿದ್ದರು. ಆ ದಿನ ನಾನು ನಿರ್ಧಾರ ಮಾಡಿದೆ, ಸೋಲಿಗೆ ಶರಣಾಗಲ್ಲ ಅಂತ. ಸೋಲು ನಿನ್ನನ್ನು ಕೊಲ್ಲಲ್ಲ, ಆದ್ರೆ ಸೋಲಿಗೆ ಒಪ್ಪಿಕೊಂಡರೆ ನೀನು ನಿನ್ನೇ ಕೊಲೆ ಮಾಡಿಕೊಂಡಂತೆ. ಮೊದಲ ಕೆಲಸ ಸಣ್ಣದ್ದು, ಸಂಬಳ ಇನ್ನೂ ಸಣ್ಣದ್ದು, ಆದ್ರೆ ನಿಷ್ಠೆ ದೊಡ್ಡದು. ಸಮಯಕ್ಕೆ ಹೋಗೋದು, ಸತ್ಯವಾಗಿ ದುಡಿಯೋದು, ಹಿರಿಯರನ್ನು ಗೌರವಿಸುವುದು. ಇವು ಹಣ ಕೊಡಲಿಲ್ಲ, ಆದ್ರೆ ಭವಿಷ್ಯ ಕೊಟ್ಟಿತು. ಮಗನೇ, ಸಂಬಳಕ್ಕಿಂತ ನಿನ್ನ ಶಿಸ್ತು ನಿನ್ನನ್ನು ದೊಡ್ಡವನಾಗಿಸುತ್ತದೆ. ನಿನ್ನ ತಾಯಿಯನ್ನು ಮದುವೆಯಾದ ದಿನ ನನಗೆ ಆಸ್ತಿ ಇರಲಿಲ್ಲ, ಆದ್ರೆ ನಂಬಿಕೆ ಇತ್ತು. ಅವಳು ನನ್ನ ಜೊತೆಗೆ ಬಡತನವನ್ನೇ ಮದುವೆಯಾದಳು. ಇವತ್ತು ನೀನು ಇಲ್ಲಿ ನಿಂತಿದೀಯ ಅಂದ್ರೆ ಅದು ನನ್ನ ಸಾಧನೆ ಅಲ್ಲ, ನಮ್ಮ ತ್ಯಾಗ. ಜೀವನದಲ್ಲಿ ಪ್ರೀತಿ ಸಿಕ್ಕರೆ ಅದನ್ನು ಉಳಿಸಿಕೋ. ಹಣ ಮತ್ತೆ ಬರುತ್ತೆ ಹೋಗುತ್ತೆ, ಹಣ ಮತ್ತೆ ಬರುತ್ತೆ, ಮಾನವ ಮತ್ತೆ ಬರಲ್ಲ. ಜೀವನದಲ್ಲಿ 10 ಸತ್ಯಗಳು ನೀನು ಇರುವವರೆಗೂ ಪಾಲಿಸು. ಯಾರು ಶಾಶ್ವತವಲ್ಲ, ಹಣ ದೇವರಲ್ಲ, ಆರೋಗ್ಯ ಸಂಪತ್ತು, ಸಮಯ ಮರಳಲ್ಲ, ಅಹಂಕಾರ ಪತನ, ಶ್ರಮವೇ ಧರ್ಮ, ಸುಳ್ಳು ಕ್ಷಣಿಕ, ಸತ್ಯ ಶಾಶ್ವತ, ತಾಯಿ ತಂದೆ ಆಶೀರ್ವಾದ ಅಮೂಲ್ಯ, ಒಳ್ಳೆಯ ಹೆಸರು ದೊಡ್ಡ ಆಸ್ತಿ. ತಂದೆಯ ಕೊನೆಯ ಮಾತು ಏನು ಅಂದರೆ, ಮಗನಿಗೆ, ನಾನು ನಿನ್ನ ಜೊತೆ ಸದಾ ಇರಲಾರೆನು, ಆದರೆ ಈ ಮಾತುಗಳು ನಿನ್ನ ಜೊತೆ ಇರಲಿ. ನಿನ್ನ ತಲೆಯ ಮೇಲೆ ಕಿರೀಟ ಹಾಕೋದು ಹಣ ಅಲ್ಲ, ನಿನ್ನ ಗುಣ. ನಿನ್ನನ್ನು ದೊಡ್ಡವನಾಗಿಸೋದು ಡಿಗ್ರಿ ಅಲ್ಲ, ನಿನ್ನ ಶಿಸ್ತು. ನಿನ್ನನ್ನು ಮನುಷ್ಯನಾಗಿಸೋದು ನಿನ್ನ ಹೃದಯ. ಸ್ನೇಹಿತರೆ, ಈ ತಂದೆ ಮಗನ ಕತೆ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.